ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪವಿತ್ರ ಶಿಲುಬೆಯ ವಿಜಯದ ಮಹೋತ್ಸವ ಸೆಪ್ಟೆಂಬರ್ 14, 2024 ಶನಿವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 3ನೇ ಅಧ್ಯಾಯ 13ರಿಂದ 17ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ನಿಕೋದೇಮನಿಗೆ ಇಂತೆಂದರು, ಸ್ವರ್ಗಲೋಕದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರೂ ಸ್ವರ್ಗಕ್ಕೆ ಏರಿ ಹೋದವರಿಲ್ಲ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟು ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ಪವಿತ್ರ ಶಿಲುಬೆಯ ವಿಜಯದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಶಿಲುಬೆಯು ನಮ್ಮ ಕ್ರೈಸ್ತರ ಲಾಂಛನ. ಕಾರಣ, ಇದು ಪ್ರಭು ಯೇಸುವಿನ ಜೀವನದ ಕೊನೆಯಾಗಿತ್ತು. ಇದು ದೇವರ ಪ್ರೀತಿಯನ್ನು ಪ್ರಕಟಿಸುತ್ತದೆ. ನಮ್ಮನ್ನು ರಕ್ಷಿಸಲು ಕ್ರಿಸ್ತರು ಶಿಲುಬೆಯ ಮೇಲೆ ಸಾಯಬೇಕಾಯಿತು. ಶಿಲುಬೆಯ ಮೇಲೆ ಅವರು ಸುರಿಸಿದ ರಕ್ತದಿಂದ ಅವರು ಮರಣ ಹೊಂದಿದರು. ಇದು ನಮ್ಮೆಲ್ಲರ ರಕ್ಷಣೆಯ ಸಾಧನವಾಗಿದೆ. ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ನಮ್ಮನ್ನು ಮರಣದಿಂದ ಬಿಡಿಸಲು ಕ್ರಿಸ್ತರು ಕೊಲೆಗಡುಕರ, ದರೋಡೆಕೋರರ ಶಿಕ್ಷೆಯಾದ ಶಿಲುಬೆಯ ಮರಣವನ್ನು ಅಪ್ಪಿದರು. ಮರಣವನ್ನು ಜಯಿಸಿ, ಎಲೈಸಾವೆ ನಿನ್ನ ವಿಷದ ಕೊಂಡಿಯಲ್ಲಿ, ಎಲೈಸಾವೆ ನಿನ್ನ ಜಯವೆಲ್ಲಿ ಎಂದು ಸಾವಿನ ಮೇಲೆ ವಿಜಯವನ್ನು ಸಾಧಿಸಿದರು. ಪ್ರಭುವಿನ ಜೀವನದಿಂದ ಪ್ರೇರಿತರಾದ ನಾವು ಕೂಡ ನಮ್ಮ ದಿನನಿತ್ಯದ ಶಿಲುಬೆಗಳನ್ನು ತಾಳ್ಮೆಯಿಂದ ಹೊತ್ತುಕೊಂಡು ಪ್ರಭುವನ್ನು ಹಿಂಬಾಲಿಸುವುದು ಅಗತ್ಯವಾಗಿದೆ. ಇಂದು ನಾವು ಪ್ರಭುವಿನ ಶಿಲುಬೆಯ ವಿಜಯವನ್ನು ಕೊಂಡಾಡುವಾಗ ಅವರ ಶಿಲುಬೆಯ ಹಾದಿಯಲ್ಲಿ ನಡೆದು ಅವರ ವಿಜಯದಲ್ಲಿ ಪಾಲುಗಾರರಾಗಿ ನಮ್ಮ ಜೀವನವನ್ನು ಪಾವನಗೊಳಿಸೋಣ. ಆತ್ಮೀಯರೇ, ರೋಮ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಕಾನ್ಸ್ಟಂಟೈನ್ನ ತಾಯಿ ಸಂತ ಹೆಲೆನರವರು ಕ್ರಿಸ್ತಶಕ 320ರಲ್ಲಿ ಒಮ್ಮೆ ಜೆರುಸಲೇಮ್ ನಗರದ ಪವಿತ್ರ ಯಾತ್ರೆಗೆ ಹೋಗಿದ್ದರು. ಅಲ್ಲಿ ಕಲ್ವಾರಿ ಬೆಟ್ಟದ ಮಹಾದೇವಾಲಯದ ಅಡಿಯಲ್ಲಿ ಯೇಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ ಪವಿತ್ರ ಅವಶೇಷ ಶಿಲುಬೆ ಸಿಕ್ಕಿದ ಭಾಗ್ಯ ಇವರದಾಯಿತು. 4ನೇ ಶತಮಾನದಲ್ಲಿ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನು ಅವಲಂಬಿಸಿ ಬೆಂಬಲಿಸಿದರು. ಅನಂತರ ಶಿಲುಬೆಯ ಘನತೆಯನ್ನು, ಪಾವಿತ್ರ್ಯತೆಯನ್ನು ಎಲ್ಲೆಡೆ ಸಾರಲಾಯಿತು. ಮುಂದೆ ಕಾನ್ಸ್ಟಂಟೈನ್ 2 ಮಹಾದೇವಾಲಯಗಳನ್ನು ಕಟ್ಟಲು ನಿರ್ಧರಿಸಿ ಒಂದು ಕಲ್ವಾರಿ ಬೆಟ್ಟದ ಮೇಲೆ ಮತ್ತೊಂದು ಪವಿತ್ರ ಸಮಾಧಿಯ ಬಳಿ ನಿರ್ಮಿಸಿ ಪವಿತ್ರೀಕರಿಸಿದರು. ಕ್ರಿಸ್ತಶಕ 615ರಲ್ಲಿ ಪರ್ಷಿಯನ್ ಚಕ್ರವರ್ತಿ ಚಾಲ್ಸದಾನ್ ಜೆರುಸಲೇಮ್ ಹಾಗೂ ಶಿಲುಬೆಯ ಅವಶೇಷವನ್ನು ವಶಪಡಿಸಿಕೊಂಡನು. 14 ವರ್ಷಗಳ ನಂತರ ಚಕ್ರವರ್ತಿ ಹೆರಾಕ್ಲಿಯಸ್ ಕ್ರಿಸ್ತಶಕ 629ರಲ್ಲಿ ಅವಶೇಷವನ್ನು ಕಲ್ವಾರಿಯ ದೇವಾಲಯಕ್ಕೆ ಮರಳಿಸಲು ಆಜ್ಞೆ ಮಾಡಿದನು. ಈ ಶಿಲುಬೆಯ ಇತಿಹಾಸವೇ ಪವಿತ್ರ ಶಿಲುಬೆಯ ದಿನವಾಯಿತು. ನಮ್ಮ ಕ್ರೈಸ್ತ ವಿಶ್ವಾಸಕ್ಕೆ ಶಿಲುಬೆ ಗುರುತು ವಿಶೇಷ ಚಿಹ್ನೆಯಾಗಿದೆ. ಕ್ರಿಸ್ತನ ಪವಿತ್ರ ಶಿಲುಬೆಗೆ ಜಯವಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.